ನಮಸ್ಕಾರ. ದಿನಾಂಕ 15/8/26ರಂದು ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದರ ಬಗ್ಗೆ ಇವತ್ತು ಹಲವು ಚಿಂತನೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಶ್ರೇಷ್ಠ ರಾಷ್ಟ್ರಪತಿ ಫೇಮಸ್ ರಾಕೆಟ್ ಮ್ಯಾನ್ APJ ಅಬ್ದುಲ್ ಕಲಾಂ ಅವರ ಒಂದು ಕೊಟೇಶನ್ ಹೀಗಿದೆ. APJ Abdul Kalam quote, "My first vision for India, freedom. We got our freedom 1947. Now we must protect it and build it." ಅಂದರೆ 47ರಲ್ಲಿ ನಾವು ಸ್ವಾತಂತ್ರ್ಯ ಪಡೆದೀವಿ, ಅದನ್ನು ರಕ್ಷಣೆ ಮಾಡಿಕೊಂಡು ಭವ್ಯ ಭಾರತದ ಬಲಿಷ್ಠ ರಾಷ್ಟ್ರವನ್ನಾಗಿ ಭಾರತವನ್ನು ಮಾಡುವುದೇ ನನ್ನ ಕನಸು ಅಂತ ಹೇಳ್ತಾ ಇದ್ದರು. ನಮಗೆ 1947ರಿಂದ 26ರವರೆಗೆ ಭಾರತ ವಿಕಸಿತ ಭಾರತವಾಗಿ ಹೊರಹೊಮ್ತಾ ಇದೆ, ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ನಮ್ಮ ಹೆಮ್ಮೆಯ ರಕ್ಷಣಾ ಪಡೆಗಳನ್ನು ಹೊಂದಿದ್ದೀವಿ. ಭೂ, ಜಲ, ವಾಯು ದೇಶಕ್ಕೆ ರಕ್ಷಣೆಗೆ ನಿರಂತರವಾಗಿ ಹಗಲು ರಾತ್ರಿ ಹೋರಾಡುವ ಒಂದು ಸೈನಿಕರಿಗೆ ನನ್ನ ಪ್ರಣಾಮಗಳು, ಸೆಲ್ಯೂಟನ್ನು ಹೇಳ್ತೀನಿ ನಾನು. ಯಾಕೆಂದರೆ ಅವರ ರಕ್ಷಣೆಯಿಂದ ನಾವು ಚೆನ್ನಾಗಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ. ಇದಲ್ಲದೆ ಭಾರತ ದೇಶ ಬಾಹ್ಯಾಕಾಶದಲ್ಲಿ ಸಾಧನೆ ಮಾಡಿದೆ, ಚಂದ್ರಯಾನ. ಅಷ್ಟು ಅಲ್ಲದೆ ಮುಂದಿನ ದಿನದಲ್ಲಿ ಭಾರತ ಈಗಾಗಲೇ ಆಗಿದೆ, ಒಂದು ಪ್ರಬಲ ಆರ್ಥಿಕ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ. ಮುಂದೊಂದು ದಿನ ನಾವು ಅಭಿವೃದ್ಧಿ ರಾಷ್ಟ್ರದತ್ತ ಹೊರಹೊಮ್ತಾ ಇದ್ದೀವಿ. ಇದಲ್ಲದೆ ಡಿಜಿಟಲ್ ಕ್ರಾಂತಿಯಾಗಿದೆ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಗಳು, ಸಾರಿಗೆ ಸಂಪರ್ಕ ಕ್ರಾಂತಿಗಳು ಉಂಟಾಗಿವೆ. ಬಹಳ ಮುಖ್ಯವಾಗಿ ಇಡೀ ಮನುಕುಲಕ್ಕೆ ಬೇರೆ ಬೇರೆ ದೇಶಗಳಿಗೂ ಕೂಡ ಜೀವರಕ್ಷದ ಔಷಧಿಗಳನ್ನು ನಾವು ಹೆಚ್ಚು ಉತ್ಪಾದನೆ ಮಾಡಿ ರಫ್ತು ಮಾಡ್ತಾಯಿದ್ದೀವಿ. ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡ್ತಾಯಿದ್ದೀವಿ. ಇದು ಒಂದು ಅದ್ವಿತೀಯ ಸಾಧನೆ. ಇದಲ್ಲದೆ ಈ ಮೇಡ್ ಇನ್ ಇಂಡಿಯಾ ಅಥವಾ ಸ್ಟಾರ್ಟಪ್ ಇಂಡಿಯಾ, MSMEಗಳನ್ನು ನಮ್ಮ ದೇಶದ ಪ್ರಧಾನಿ ಮೋದಿಜಿಯವರು ಪ್ರೋತ್ಸಾಹಿಸುವುದರ ಮೂಲಕ ಯುವ ಉದ್ಯಮಿಗಳು, ಪುರುಷರು, ಸ್ತ್ರೀಯರು ಸ್ಥಾಪಿಸಿ ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನು ಕೊಡುವ ಅವಕಾಶವನ್ನು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡುವಲ್ಲಿ ಪ್ರಗತಿ ಸಾಧಿಸ್ತಾ ಇದ್ದೀವಿ. ಭಾರತ ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದ ಪ್ರಜಾಪ್ರಭುತ್ವ ಹೊಂದಿದೆ. ನಮ್ಮ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಒಂದು ಉತ್ತಮ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಸಂವಿಧಾನ ನಮಗೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ತತ್ವಗಳನ್ನು ಅಳವಡಿಸಿಕೊಂಡು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲದೆ ಆರ್ಟಿಕಲ್ 51A ಪ್ರಕಾರ ಭಾರತೀಯರಿಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಕೊಟ್ಟಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಸ್ತುತ ಭಾರತದಲ್ಲಿ ನಾವು ಹಕ್ಕುಗಳಿಗೆ ಹೋರಾಡ್ತಾ ಇದ್ದೀವಿ, ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸ್ತಿಲ್ಲ. ಇದರಿಂದಾಗಿ ಈ ಅತಿಯಾಗಿ ಸ್ವೇಚ್ಛಾಚಾರವಾಗಿ ಒಬ್ಬ ವ್ಯಕ್ತಿ ಇರ್ಬೋದು, ಸಮಾಜ, ರಾಷ್ಟ್ರಕ್ಕೆ ಅಪಾಯಗಳು ಸಂಭವಿಸ್ತಾ ಇವೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಸ್ವಾತಂತ್ರ್ಯದ ಪರಿಕಲ್ಪನೆ ಮತ್ತು ಸ್ವೇಚ್ಛಾಚಾರ ಪರಿಕಲ್ಪನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಇದರಿಂದ ಹಿರಿಯರು, ಕಿರಿಯರಿಗೆ, ಯುವಕರಿಗೆ ಹೇಳಿ ದೇಶವನ್ನು ಭದ್ರವಾಗಿಟ್ಟುಕೊಂಡು ನಾವು ಮುಂದೆ ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಈ ಸ್ವಾತಂತ್ರ್ಯದ ಕಲ್ಪನೆ ಬಹಳ ವಿಶಾಲವಾದ ಭಾವನೆ. ಇದು ಧನಾತ್ಮಕವಾದ ಭಾವನೆ, ಪಾಸಿಟಿವ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸ್ವಂತ ನಿರ್ಣಯ ತೆಗೆದುಕೊಳ್ಳುವುದು, ಸ್ವಂತವಾಗಿ ಬದುಕುವುದು, ಇತರರನ್ನು ಅವಲಂಬಿಸದೆ ತಾನೇ ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ ಬದುಕುವುದನ್ನು ಸ್ವತಂತ್ರ ಅಂತ ಕರಿತೀವಿ. ಈ ಸ್ವತಂತ್ರಕ್ಕೆ ನಿಯಮಗಳಿರ್ತವೆ, ಈ ಸ್ವತಂತ್ರಕ್ಕೆ ಸಮಾಜದ ನಿಯಮಗಳಿರ್ತವೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಸ್ವಯಂ ಬ್ರೇಕ್ ಇರ್ತವೆ. ವಾಹನಗಳಿಗೆ ಹೇಗೆ ಬ್ರೇಕ್ ಇದೆಯೇ ಅದರ ರಕ್ಷಣೆಗೋಸ್ಕರನ ಅದಕ್ಕೆ ಸ್ವತಂತ್ರಕ್ಕೆ ಸ್ವಯಂ ನಿಯಂತ್ರಣಗಳನ್ನು ಇಟ್ಟುಕೊಂಡು ನಾವು ನಿರ್ವಹಿಸ್ತೀವಿ. ಸ್ವತಂತ್ರವನ್ನು ಇದು ಮಾಡ್ತೀವಿ. ಆದರೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಸ್ವತಂತ್ರ ಸಮಾಜದ ಪ್ರಗತಿಯನ್ನು ಬಯಸುತ್ತದೆ ಮತ್ತು ಅಭಿವೃದ್ಧಿಗೆ ಪೂರಕವಾಗಿರುತ್ತೆ. ದೇಶದ ಐಕ್ಯತೆಗೆ, ಒಗ್ಗಟ್ಟಿಗೆ ಪ್ರೋತ್ಸಾಹವನ್ನು ಕೊಡ್ತದೆ. ಅಂದರೆ ಇನ್ನೊಂದೇನಪ್ಪ ಅಂದರೆ ಒಬ್ಬ ವ್ಯಕ್ತಿ ಸ್ವತಂತ್ರದಲ್ಲಿ ತನ್ನದೇ ಆದಂಥ ಹಕ್ಕುಗಳನ್ನು ಪಾಲಿಸೋದಕ್ಕೆ ಅವಕಾಶ ಇರುತ್ತೆ. ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ತನಗೆ ಅನಿಸಿದ ಒಂದು ಇಷ್ಟ ಬಂದ ಹಾಗೆ ಮಾತನಾಡುವ ಹಕ್ಕಿದೆ. ಇದನ್ನು ಅಭಿವ್ಯಕ್ತಿ ಸ್ವತಂತ್ರ ಅಂತ ಹೇಳ್ತೀವಿ. ನಮ್ಮ ಸಂವಿಧಾನದ ಆರ್ಟಿಕಲ್ 19(1) ಹಾಗಂತ ಹೇಳಿ ನಾವು ಏನು ಬೇಕಾದ್ರೂ ಮಾತನಾಡೋಕ್ಕಾಗಲ್ಲ. ಅದು ಸಮಾಜದ, ರಾಷ್ಟ್ರದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿರಬಾರ್ದು. ಅದು ನಮ್ಮ ಸಂವಿಧಾನದ ಆರ್ಟಿಕಲ್ 19(2) ಪ್ರಕಾರ ಅಪರಾಧವಾಗ್ತದೆ. ಆದ್ದರಿಂದ ಸ್ವತಂತ್ರ ಅಂದರೆ ಸ್ವೇಚ್ಛಾಚಾರ ಅಲ್ಲ, ಮನಸ್ಸಿಗೆ ಬಂದಂಗೆ ಇರೋದಲ್ಲ. ಅದಕ್ಕೆ ಹೊಣೆಗಾರಿಕೆ ಇರುತ್ತೆ, ಜವಾಬ್ದಾರಿ ಇರುತ್ತೆ,
ನಿಯಮಗಳಿರ್ತವೆ, ಸಮಾಜದ ನಿಯಮಗಳು, ರಾಷ್ಟ್ರದ ನಿಯಮಗಳಿಗೆ ಬೆಲೆ ಕೊಡಬೇಕಾ, ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿ ಇರುವ ಕಲ್ಪನೆ ಏನಲ್ಲ, ಇದು ನೈತಿಕ ಅಂಶಗಳಿಂದ ಕೂಡಿರುತ್ತೆ. ಸ್ವತಂತ್ರ ಕಲ್ಪನೆ ಅದು ಅಭಿವೃದ್ಧಿಗೆ, ವ್ಯಕ್ತಿ, ಸಮಾಜ, ರಾಷ್ಟ್ರದ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಡುತ್ತೆ. ಆದರೆ ಇದಕ್ಕೆ ವಿರುದ್ಧವಾದಂಥ ಒಂದು ಭಾವನೆ ಇದೆ, ಅದನ್ನು ಸ್ವೇಚ್ಛಾಚಾರ ಅಂತ ಹೇಳ್ತೀವಿ. ಇದನ್ನು ತಿಳ್ಕೊಳ್ಳಬೇಕು. ಲೈಸೆನ್ಷಿಯಸ್ನೆಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಒಬ್ಬ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ವರ್ತನೆ ಮಾಡೋದನ್ನು, ವರ್ತಿಸುವುದನ್ನು, ಬದುಕುವುದನ್ನು, ಅದನ್ನು ಸ್ವೇಚ್ಛಾಚಾರ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ಇತಿಮಿತಿಗಳಿರೋದಿಲ್ಲ, ಹೊಣೆಗಾರಿಕೆ ಇರೋದಿಲ್ಲ, ಬ್ರೇಕೇ ಇರೋದಿಲ್ಲ. ಬ್ರೇಕ್ ಇಲ್ಲದ ಗಾಡಿ ಅಂತ ಆಗುತ್ತದೆ. ಅದು ಯಾವಾಗ ಏನು ಆಕ್ಸಿಡೆಂಟ್ ಆಗ್ಬೋದು, ಅಪಾಯಗಳಾಗ್ಬೋದು, ಸಮಾಜಕ್ಕೆ, ರಾಷ್ಟ್ರಕ್ಕೆ ಆ ಥರ ಉಂಟಾಗ್ತದೆ. ಶಿಸ್ತು ಸಂಯಮಗಳು ಇರೋದಿಲ್ಲ ಇದಕ್ಕೆ. ಮತ್ತು ಇನ್ನೊಂದು ಬಹಳ ಮುಖ್ಯ, ದೇಶದ ಪ್ರಗತಿಗೆ, ದೇಶದ ಶಾಂತಿಯನ್ನು ಬಯಸುವುದಿಲ್ಲ ಇದು, ದೇಶದ ಐಕ್ಯತೆಯನ್ನು ಬಯಸುವುದಿಲ್ಲ. ದೇಶದ ಕಾನೂನುಗಳಿಗೆ ವಿರುದ್ಧವಾದಂಥ ವರ್ತನೆಗಳು ಇದರಲ್ಲಿ ಸ್ವೇಚ್ಛಾಚಾರದಿಂದ ಉಂಟಾಗ್ತವೆ. ಆದ್ದರಿಂದ ಇದು ನೈತಿಕ ಅಂಶಗಳನ್ನು ಯಾವಾಗಲೂ ವಿರೋಧಿಸುತ್ತದೆ. ಆದ್ದರಿಂದ ನಾವು ಏನಪ್ಪ ಅಂತಂದರೆ, ಈ ನಮ್ಮ ದೇಶದ ಸಂಸ್ಕೃತಿ ಯಾವಾಗಲೂ ಪವಿತ್ರವಾದ ಸ್ವತಂತ್ರವನ್ನು ಪ್ರೋತ್ಸಾಹ ಕೊಡುತ್ತೆ, ಸ್ವೇಚ್ಛಾಚಾರವನ್ನು ಪ್ರೀತಿಸಿಕೊಡೋದಿಲ್ಲ. ಆಧುನಿಕ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಒಂದು ಬಿರುಗಾಳಿಯಿಂದಾಗಿ ನಮ್ಮ ಸಂಸ್ಕೃತಿಯ ಮೇಲೆ ಗಾಳಿ ಬೀಸಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗಿ ಸ್ವೇಚ್ಛಾಚಾರ ಹೆಚ್ಚಾಗಿ ವ್ಯಕ್ತಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಅಪಾಯ ಉಂಟಾಗ್ತದೆ. ಇದಕ್ಕೆ ಒಂದು ನಾನು ನಿದರ್ಶನ ಕೊಡ್ತೀನಿ. ಒಬ್ಬ ಒಂದು ಕುರಿಯನ್ನು ಸಾಕಿರ್ತಾನೆ, ಅದಕ್ಕೆ ಹಗ್ಗ ಹಾಕಿ ಒಂದು ಗೂಟದಲ್ಲಿ ಬಯಲಿನಲ್ಲಿ ಮೇಯೋದಕ್ಕೆ ಕೊಟ್ಟಿರ್ತಾನೆ. ಅಂದರೆ ಇದು ಸ್ವತಂತ್ರದ ನಿಯಮಗಳು, ಹೊಣೆಗಾರಿಕೆಯಿಂದ ಅದು ಕುರಿ ಬೇಯ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಆ ಕುರಿಗೆ ಒಂದು ದಿವಸ ಜ್ಞಾನೋದಯ ಆಗುತ್ತೆ. ನಾನು ಯಾಕೆ ಸ್ವೇಚ್ಛಾಚಾರವಾಗಿರಬಾರ್ದು ಅಂತ ಹೇಳಿ ಹಗ್ಗವನ್ನು ಕಿತ್ಕೊಂಡು ಹೊರಟೋಗುತ್ತೆ, ಬಯಲಿಗೆ ಹೊರಟೋಗುತ್ತೆ. ಮುಂದಕ್ಕೆ ಹೋಗ್ತಾ ನೋಡುತ್ತೆ, ಏನಪ್ಪ ಸ್ವತಂತ್ರ ಸ್ವೇಚ್ಛಾಚಾರ ಅಂದರೆ ಎಷ್ಟು ಸಂತೋಷ ಇರುತ್ತೆ ಅಂತ ಹೇಳುತ್ತೆ. ಅಲ್ಲಿ ಕಡಲೆಗಿಡ ಹೊಲಗಳಿರ್ತವೆ, ಮೇಯ್ದು ಬಿಟ್ಟು ಮನೆಗೆ ಬರುತ್ತೆ. ಇದ್ದಕ್ಕಿದ್ದಂಗೆ ಆ ಹೊಲದ ಮಾಲೀಕ ಬರ್ತಾನೆ. ಮಾಲೀಕ ಬಂದು ನೋಡ್ತಾನೆ, ಕುರಿ ಅವಲ ಹಾಳು ಮಾಡಿರುತ್ತೆ. ಹಿಡ್ಕೊಂಡೋಗಿ ಅವರಿಗೆ ಒಂದು ಮಾಂಸದ ಅಂಗಡಿಗೆ ಮಾರೇ ಬಿಡುತ್ತೆ. ಮಾರನೇ ದಿನ ಬಕ್ರಿ ಹಬ್ಬ ಇರುತ್ತೆ. ಆ ಮಾಲೀಕರು, ಮಾಂಸದ ಅಂಗಡಿಯವರು, ನಾಳೆ ಕುಯ್ಯೋಣ ಇವತ್ತು ಬೇಡ ಅಂತ ಹಂಗೆ ಇಟ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಈ ಕುರಿಯ ಮಾಲೀಕ ಹುಡ್ಕೊಂಬರ್ತಾನೆ. ಇಲ್ಲಿ ಕುರಿ ಇರೋದಿಲ್ಲ, ಇಲ್ಲಿ ಬರ್ತಾ ಇರ್ತಾನೆ ಊರಿಗಿನ. ಇದು ಕೂಗ್ತಾ ಇರುತ್ತೆ ಮಾಂಸದ ಅಂಗಡಿಯಲ್ಲಿ. ಆಗ ಇನ್ನು ನಂದೇ ಕುರಿ ಅಂತ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಪುನಃ ಅದನ್ನು ವಾಪಸ್ ತಂದು ಮನೆಗೆ ಕಟ್ತಾನೆ. ಆಗ ಕುರಿಗೆ ಜ್ಞಾನೋದಯವಾಗುತ್ತೆ. ಸ್ವತಂತ್ರ ಬೇಡಪ್ಪ, ಅತಿಯಾದ ಸ್ವತಂತ್ರ, ಅದರಲ್ಲೂ ಸ್ವೇಚ್ಛಾಚಾರ ಬೇಡವೇ ಬೇಡ. ನನ್ನ ಪ್ರಾಣಕ್ಕೆ ಕೂತು ಬರೋದು ನನ್ನ ಮಾಲೀಕ ಬರೆದ್ರೆ ಬೇಡ, ಇದೇ ನಮಗೆ ಮಿತಿಯಲ್ಲಿರುವ, ಹೊಣೆಗಾರಿಕೆಯಿಂದ ಕೂರುವ ಸ್ವತಂತ್ರ ನಮಗೆ ಒಳ್ಳೆಯದು ಅಂತ ಹೇಳ್ತೀವಿ. ಈ ಕಿರುಕತೆ, ಸ್ವೇಚ್ಛಾಚಾರ ಒಳ್ಳೆಯದಲ್ಲ, ಸ್ವತಂತ್ರ ಇರಬೇಕು, ಸ್ವೇಚ್ಛಾಚಾರ ಒಳ್ಳೆಯದಲ್ಲ ಅಂತ. ಇದು ಒಂದು. ಇದಕ್ಕೆ ಈಗ ನಾವು ಒಂದು ಗೂಳಿ ನೋಡ್ತೀವಿ ಸಮಾಜದಲ್ಲಿ. ಗೂಳಿ ಮೂಗ್ದಾರ ಹಗ್ಗ ಇಲ್ದಂಗೆ ಬಿಟ್ಬಿಟ್ರೆ ಎಲ್ಲರನ್ನೂ ಗೊತ್ಕೊಂಡು ಹೋಗುತ್ತೆ, ಯಾರನ್ನಾರ ಆಯ್ಬೋದು. ಆದರೆ ಆ ಗೂಳಿಗೆ ಮೂಗ್ದಾರ ಹಾಕಿ, ಹಗ್ಗ ಹಾಕಿ, ಬೇಸಾಯಿ ಕೂಡಿ ಸಾಗುವಳಿ ಮಾಡಿದರೆ ನಾವು ಅನ್ನವನ್ನು ಬೆಳಿತೀವಿ. ಅದೇ ಥರ ಒಂದು ಹುಚ್ಚು ಹೊಳೆ ಬರಿತಾ ಇರುತ್ತೆ, ಅದಕ್ಕೆ ನೀವು ಅಣೆಕಟ್ಟಾಗಿ ವಿಶ್ವೇಶ್ವರನಿಗೆ ಕನ್ನಂಬಾಡಿ ಕಟ್ಟಿದಂಗೆ ಹಾಕಿ ಅಲ್ಲಿ ವಿದ್ಯುತ್ತನ್ನು ತಯಾರು ಮಾಡಿ ಕೃಷಿಗೆ ನೀರನ್ನು ಹರಿಸಿದ್ರೆ ನಮಗೆ ಅನ್ನ ಬರುತ್ತೆ. ಹಾಗಾಗಿ ಯುವಕರು ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ ಸ್ವತಂತ್ರವನ್ನು ನಿರ್ವಹಿಸಬೇಕು. ಸ್ವೇಚ್ಛಾಚಾರಿಗಳಾದರೆ ಅಪಾಯಗಳು ಸಂಭವಿಸುತ್ತವೆ. ಆ ಅಪಾಯಗಳನ್ನು ನಾವು ಸ್ವಾಗತಿಸೋದು ಬೇಡ. ಅದಕ್ಕಿಂತ ಈ ಕನ್ನಡ ಒಂದು ಸಿನಿಮಾದಲ್ಲಿ ಕಪ್ಪು ಬಿಳುವುದಲ್ಲಿ ಹೀಗೆ ಹೇಳ್ತಾರೆ, ಇಂದು ಪ್ರೆಸೆಂಟ್ ಅಂತ, ಇಂದು ದೇಶದ ನವ ಯುವಕರೇ, ನವ ಯುವತಿಯರೇ, ಯಾವುದು ತಪ್ಪು, ಯಾವುದು ಕಪ್ಪು, ಯಾವುದು ಬಿಳುಪು, ಯಾವುದು ಸತ್ಯ, ಯಾವುದು ಅಸತ್ಯ, ನಿತ್ಯ ಅರಿಯದೆ ನಡೆದು ಎಡಬದಿರಿ ಅಂತಾರೆ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ನೀನಾಗು. ಯುವಕರಿಗೆ ಹೇಳ್ತಾರೆ ಇದನ್ನು. ಭಾರತ ದೇಶದ ಬಡವರ ಕಂಬನಿ ಹೊರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು ಅಂತ ಹೇಳ್ತಾರೆ. ನಮಸ್ಕಾರ.